ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ PC ಮತ್ತು PSIಗೆ. ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ನ ರಾಂಗ್ ಆಗಿ ಕೊಟ್ಟಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋನ ಮತ್ತೆ ಮಾಡ್ತಿದ್ದೀನಿ. ದಯಮಾಡಿ ನಿನ್ನೆ ವಿಡಿಯೋ ನೋಡಿದವರು ಈ ವಿಡಿಯೋ ನೋಡಿ. ಅದನ್ನ ನಾನು ಡಿಲೀಟ್ ಮಾಡಿದ್ದೀನಿ. ತುಂಬಾ ಜನ ಮಿಸ್ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಏಜ್ ಬಗ್ಗೆ. ಸೊ ಅದ್ರಗೋಸ್ಕರ ನಾನು ಕಂಪ್ಲೀಟ್ ಆಗಿ ಎಲ್ಲ ಕ್ಲಾರಿಟಿ ತಗೊಂಡು ಈ ವಿಡಿಯೋ ಮಾಡ್ತಿರೋದು. ಯಾವ್ದ್ರಲ್ಲಿ ಎಷ್ಟೈತೆ ಅಂತ ದಯಮಾಡಿ ನೋಡಿ. ಮತ್ತೆ ನಿನ್ನೆದಕ್ಕೆ ಮಿಸ್ಇನ್ಫಾರ್ಮೇಶನ್ ನೀಡಿದ್ದಕ್ಕೆ ಸಾರಿ, ಅದು ಅರ್ಜೆಂಟ್ ಅಲ್ಲಿ ಆಯ್ತು. ಇವಾಗ ಯಾರು ಮೇನ್ ಆಗಿ ಇವಾಗ ಏನ್ C&R ರೂಲ್ಸ್ ಬಿಟ್ಟಿದಾರಲ್ಲ, ಅದರಲ್ಲಿ PCದು ಏಜ್ ರಿಲ್ಯಾಕ್ಸೇಷನ್ ಎಷ್ಟಪ್ಪ ಅಂತ ಮೆನ್ಷನ್ ಮಾಡಿದಾರೆ ಅಂದ್ರೆ ಬರೀ 2 ವರ್ಷ ಮೆನ್ಷನ್ ಮಾಡಿದ್ದಾರೆ. ನಾನು ಅದನ್ನ ಮಿಸ್ ಆಗಿ 3 ವರ್ಷ ಅಂತ ಹೇಳಿದ್ದೆ ನಿಮ್ಗೆ, ಪ್ಲಸ್ ಆಡ್ ಮಾಡಿ ಹೇಳಿದ್ದೆ. ಅಲ್ಲಿ ಏನ್ ಇನ್ಫಾರ್ಮೇಶನ್ ಆಗಿರೋದಂದ್ರೆ, ಯಾರೆಲ್ಲ PC ನ ಬರಿತಿದಿರಲ್ಲ ಅವ್ರಿಗೆ ಸಿವಿಲ್ಗೆ ಮುಂಚೆ 25 ವರ್ಷ ಇತ್ತು ಜನರಲ್ಗೆ. ಇವಾಗ ಏನ್ ಮಾಡಿದಾರೆ ಅಂದ್ರೆ ಸರ್ಕಾರ ಕಡೆಯಿಂದ ಪ್ಲಸ್ 2 ವರ್ಷ ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಪ್ರೆಸೆಂಟ್ ಆಗಿ PC GM ಅಲ್ಲಿ ಬರಿತೀರಾ ಅಂದ್ರೆ 27 ವರ್ಷ ಮ್ಯಾಕ್ಸಿಮಮ್. ಅದೇ ತರ SC ST ಕೆಟಗರಿ ಅವ್ರಿಗೆ ಏನ್ ಬರ್ತಿರಲ್ಲ ಅವ್ರಿಗೆ ಮುಂಚೆ 27 ವರ್ಷ ಇತ್ತು, ಅದಕ್ಕೆ ಇವಾಗ ಪ್ಲಸ್ 2 ವರ್ಷ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಹೈಯೆಸ್ಟ್ ಏಜ್ ಬಂದ್ಬಿಟ್ಟು 29 ವರ್ಷ PCಗೆ. ಇನ್ನು KSRP ಕಾನ್ಸ್ಟೇಬಲ್ ಇತ್ತಲ್ಲ, ಅದಕ್ಕೆ ಮುಂಚೆ ಕ್ವಾಲಿಫಿಕೇಶನ್ SSLC ಇತ್ತು. ಬಟ್ ಇವಾಗ ಪ್ರೆಸೆಂಟ್ ಆಗಿ ಅದನ್ನ PUC ಮಾಡಿದ್ದಾರೆ. ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ. SSLC ಮೇಲೆ ಇಲ್ಲ, ಇವಾಗ KSRP ಏನ್ ಕಾನ್ಸ್ಟೇಬಲ್ ಇತ್ತಲ್ಲ ಅದು ಇವಾಗ PUC ಮೇಲೆ, ಏನ್ ಇವಾಗ ಪ್ರೆಸೆಂಟ್ ಆಗಿ ಸಿವಿಲ್ PUC ಮೇಲೆ ಐತಲ್ಲ ಅದೇ ತರ. ಇನ್ನು OBC SC ST ಯಾರೇ ಏನ್ ಕಾನ್ಸ್ಟೇಬಲ್ ಬರಿತಿದ್ದೀನಿ ಅಂತಿರಲ್ಲ ಅವ್ರಿಗೆ 29 ವರ್ಷ ಮ್ಯಾಕ್ಸಿಮಮ್. ಇವಾಗ ನಾವೇನ್ ಮಾಡಿದ್ವಿ, ನಾವು 3 ವರ್ಷ ಬೇಡಿಕೆ ಇಟ್ಟಿದ್ವಿ. ಕೆಲವೊಂದ್ ಕಡೆ 5 ವರ್ಷನೂ ಬೇಡಿಕೆ ಆಗಿತ್ತು. ಬಟ್ ಗೌರ್ಮೆಂಟ್ ಕಡೆ ಕೊಟ್ಟಿರೋದು 2 ವರ್ಷ ಕೊಟ್ಟಿದ್ದಾರೆ. ಇದ್ರ ಮುಂದೆ ಚೇಂಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಿದ್ದೀನಿ ನಾನು. ಪ್ರೆಸೆಂಟ್ ಏನ್ ನನ್ನ ಹತ್ರ ಇನ್ಫಾರ್ಮೇಶನ್ ಐತಲ್ಲ, ಇದು ಅಥೆಂಟಿಕ್ ಇನ್ಫಾರ್ಮೇಶನ್. ನಿನ್ನೆ ನಾನು ರಾಂಗ್ ಆಗಿ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಪ್ರೆಸೆಂಟ್ ಆಗಿ ನೀವು ಕಾನ್ಸ್ಟೇಬಲ್ ಬರಿಬೇಕಂದ್ರೆ ಇವಾಗ GM ಅಲ್ಲಿ ಇದ್ರೆ ನಿಮ್ಗೆ 27 ವರ್ಷ ಮ್ಯಾಕ್ಸಿಮಮ್. ಅದೇ ತರ ನೀವೇನಾದ್ರೂ OBC SC ST ಬಂದ್ರೆ 29 ವರ್ಷ ಬರುತ್ತೆ. ಇದ್ರ ಮುಂದೆ ಯಾವ್ದು ಮೆನ್ಷನ್ ಮಾಡಿಲ್ಲ. ತುಂಬಾ ಜನ 3 ವರ್ಷ ಕೊಡ್ತಾರೆ, 5 ವರ್ಷ ಕೊಡ್ತಾರೆ ಅಂತ ಮಿಸ್ಇನ್ಫಾರ್ಮೇಶನ್ ನ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ. ಪ್ರೆಸೆಂಟ್ ಆಗಿ ಆ ತರದ್ ಯಾವ್ದು ಅಪ್ಡೇಟ್ ಇಲ್ಲ. ಗೋರ್ಮೆಂಟ್ ಕಡೆಯಿಂದ ಏನ್ KSP ಕಡೆಯಿಂದ ನೀಟಾಗಿ C&R ರೂಲ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 2 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು 2027 ತನಕನೂ ನೀವು ಅಪ್ಲೈ ಮಾಡಬಹುದು. 2027 ಡಿಸೆಂಬರ್ ತನಕ ನೀವು ಅಪ್ಲೈ ಮಾಡಕ್ ನಿಮ್ಗೆ ಚಾನ್ಸ್ ಇರುತ್ತೆ. ಅಲ್ಲಿವರೆಗೆ ಯಾವ್ದಾವ್ದು ನೋಟಿಫಿಕೇಶನ್ ಆಗತ್ತಲ್ಲ ಅದಕ್ಕೆ 2 ವರ್ಷ ಕೊಡ್ತಿದ್ದಾರೆ. ಇದ್ರ ಜೊತೆಗೆ PSIದು C&R ರೂಲ್ಸ್ ಅಲ್ಲಿ PSIದು ಮುಂಚೆ PSIಗೆ GM ಅಲ್ಲಿ ಯಾರು ಬರೀತಾರಲ್ಲ ಅವ್ರಿಗೆ 30 ವರ್ಷ ಇತ್ತು ಮ್ಯಾಕ್ಸಿಮಮ್. ಪ್ರೆಸೆಂಟ್ ಆಗಿ ಅದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ 3 ವರ್ಷ ಕೊಟ್ಟಿದ್ದಾರೆ PSIಗೂ ಅಂತ ಹೇಳ್ತಿದ್ದಾರೆ. ಎಲ್ಲೂ ಅದ್ರ ಬಗ್ಗೆ ಮೆನ್ಷನ್ ಆಗಿಲ್ಲ. ನನ್ ಪ್ರಕಾರ ಕೊಡೋದಿದ್ರೆ 2 ವರ್ಷ ಕೊಡ್ಬಹುದು ಎಕ್ಸ್ಟೆಂಡ್ ಅಂತ. 2 ವರ್ಷ ಕೊಟ್ರೆ ಸಪೋಸ್ ಏನಾದ್ರು ಏನಾಗತ್ತಂದ್ರೆ ಏನ್ 30 ವರ್ಷ ಇತ್ತಲ್ಲ ಅದು 32 ವರ್ಷಕ್ಕೆ ಹೋಗುತ್ತೆ. ಅದೇ ತರ SC ST ಕೆಟಗರಿ ಅವ್ರಿಗೆ ಏನು 32 ವರ್ಷ ಇತ್ತಲ್ಲ ಅದು 34 ವರ್ಷಕ್ಕೆ ಹೋಗ್ಬಹುದು. ಬಟ್ ಇದೆಲ್ಲೂ ಅಫಿಷಿಯಲ್ ಆಗಿ ಇನ್ನೂ ಹೊರಗಡೆ ಬಂದಿಲ್ಲ. ಇದೇ ತರ RSI ಪ್ರೆಸೆಂಟ್ ಆಗಿ 28 ವರ್ಷ ಐತೆ GMಗೆ. ಅದೇ ತರ OBC SC ST ಅದರ ಇದಕ್ಕೆ 30 ವರ್ಷ ಕೊಟ್ಟಿದ್ದಾರೆ. ಇದಕ್ಕೇನಾದ್ರೂ 2 ವರ್ಷ ಕೊಟ್ರೆ GM ಅವರು 30 ವರ್ಷ ತನಕ ಬರೀಬಹುದು. ಯಾವ್ದು ಇದು RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ದು. ಅದೇ ತರ ಅದರ್ಸು SC ST ಅವರು 32 ವರ್ಷ ತನಕ ಬರೀಬಹುದು. ಸೊ ದಯಮಾಡಿ ಈ ಪ್ರೆಸೆಂಟ್ ಆಗಿ ಏನು ನಾನು ಹೇಳಿದಿನಲ್ಲ, ನಿಮ್ಗೆ PC ಬರೀತೀರಂದ್ರೆ GMಗೆ 27 ವರ್ಷ, SC STಗೆ 29 ವರ್ಷ. ಅದೇ ತರ PSI ಬರೀತೀರಂದ್ರೆ GMಗೆ 30 ವರ್ಷ ಐತೆ, ಅದರಿಗೆ 32 ವರ್ಷ ಐತೆ SC STಗೆ. ಸೊ ಈ PSIಗೆ ಎಲ್ಲೂ ಇನ್ನೂ ಅವ್ರಿಗೆ ಪ್ರಾಪರ್ ಆಗಿ ಗೋರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗಿಲ್ಲ ಇಷ್ಟು ಎಕ್ಸ್ಟೆಂಡ್ ಮಾಡಿದೀವಿ ಏಜ್ ಅಂತ ಹೇಳಿ. ಪ್ರೆಸೆಂಟ್ ಆಗಿ ಇವಾಗ PCಗೆ ಮಾತ್ರ ಇದ್ರ 2 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾದ್ರು ಹೋರಾಟ ಮಾಡಿ ಅಥವಾ ಗೋರ್ಮೆಂಟ್ ಅವ್ರು ಏನಾದ್ರು 3 ವರ್ಷನೂ ಕೊಡ್ಬಹುದು, 5 ವರ್ಷನೂ ಕೊಡ್ಬಹುದು. ಇಲ್ಲಪ್ಪ PSIಗೂ ನಾವು 2 ವರ್ಷ ಕೊಡ್ತೀವಿ ಅಂತ 2 ವರ್ಷನೂ ಕೊಡ್ಬಹುದು. ಅದು ಇನ್ನೂ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಇದ್ರ ಜೊತೆಗೆ ತುಂಬಾ ಮಾತು ಕೇಳಿ ಬರ್ತೈತೆ, ಇಲ್ಲ 3 ವರ್ಷ ಮಾಡ್ತಾರೆ ಗೋರ್ಮೆಂಟ್ ಅಂತ. ಬಟ್ ಅದು ಎಲ್ಲೂ ಅಫಿಷಿಯಲ್ ಆಗಿ ಬಂದಿಲ್ಲ ಇನ್ನು ಹೊರಗಡೆ. ಅಫಿಷಿಯಲ್ ಆಗಿ ಬಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಪ್ರೆಸೆಂಟ್ ಆಗಿ ಇದೇ ಸಿಚುವೇಶನ್ ಇರೋದು. ಇದ್ರ ಜೊತೆಗೆ 545 ಮತ್ತೆ 402 ಯಾರೆಲ್ಲ ಬರ್ದಿದ್ರಲ್ಲ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಏನಂದ್ರೆ ನೆಕ್ಸ್ಟ್ ಬರೋ PSI ಅಲ್ಲಿ ಅವ್ರಿಗೂ ಅವಕಾಶ ಕೊಡಬೇಕು. ಯಾಕಂದ್ರೆ ಅದು ಅಪ್ಲಿಕೇಶನ್ ಹಾಕ್ಬಿಟ್ಟು ಪ್ರೊಸೆಸ್ ಮುಗಕ್ಕೆ 4 ರಿಂದ 5 ವರ್ಷ ಆಗಿ, ಹಂಗಾಗಿ ಹುಡುಗರು ತುಂಬಾ ಸಫರ್ ಆಗಿದ್ದಾರೆ ಅಂತ. ಈ ಬೇಡಿಕೆ ವಿದ್ಯಾರ್ಥಿಗಳಿಂದ ಅಥವಾ ನಮ್ ಕಡೆಯಿಂದ ಇದೆ. ಬಟ್ ಸರ್ಕಾರ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ.
ಈ ತರ ಯಾರಾದ್ರೂ ನಿಮ್ಗೆ ಮಿಸ್ ಇನ್ಫಾರ್ಮೇಶನ್ ನೀಡಿದ್ರೆ ಅದನ್ನ ತಲೆ ಹಾಕೊಳಕ್ ಹೋಗ್ಬೇಡಿ. ಏನಾದ್ರೂ ಅಥೆಂಟಿಕ್ ಇನ್ಫಾರ್ಮೇಶನ್ ಬಂದ್ರೆ ನಿಮ್ಗೆ ನಾನು ಹೇಳ್ತೀನಿ. ಇದೇ ತರ ನೆಕ್ಸ್ಟ್ ಏನಾದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದ್ರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ರ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.